ಭಾರತ ಸರ್ಕಾರ ತೈಲ ಬೆಲೆಯನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಇಳಿಸಿದೆ. ಕರ್ನಾಟಕ ಸರ್ಕಾರ ಏನಾದರೂ ಇಳಿಸುತ್ತಾ? ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು. ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು CM ಸುರ್ಜಿವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನಾದರೂ ಕಡಿಮೆ ಮಾಡುತ್ತಾ ಅಂತ ಆಮೇಲೆ ಮಾತಾಡ್ತಿದ್ದೀವಿ. ಸರ್ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿಲ್ಲ ಸರ್. ಕೆಲವರೆಲ್ಲ ಬಂಡಾಯ, ಕೆಲವ್ರನ್ನ ಅಮಾನತ್ ಮಾಡಲಾಗಿದೆ. ಯಾರು ಅಮಾನತಿಂದ ಆಸೆ ಏನಾಗ್ತಿಲ್ಲ. ಲೋಕಲ್ ಕೆಲವು ಯಾರು ಅರ್ಜಿ ಹಾಕಿರ್ತಾರೆ ಅದನ್ನು ಆಟೋಮೆಟಿಕ್ ಆಗಿ ಆಗ್ತಾರೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದ್ದೀವಿ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂಥ ನಮ್ಮ ಜಬ್ಬಾರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನು ಹೇಳ್ತದೆ ಎಲ್ಲರೂ ಕೇಳ್ತಾರೆ. ಅದರಲ್ಲಿ ಯಾವ ಥರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫ್ರೆನ್ಸ್ ಬರ್ತದೆ. ಅವೆಲ್ಲ ನಾವು ಸೆಟ್ರೇಟ್ ಮಾಡ್ತೀವಿ. ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗ್ತವೆ? ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗೋದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನವ್ರಿಗಿಂತ ಅತಿ ಹೆಚ್ಚು ಲೀಡ್ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ. ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂಥ ಮಗ ಬಳಗ ದಾವಣಗೆರೆಯವ್ರಿಗೆ ಅಪಾರವಾದಂಥ ಕೊಡುಗೆಯನ್ನು ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಅದನ್ನು ಸ್ಮರಿಸ್ತಾ ಇದ್ದಾರೆ.